ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿಗೆ ಉಪಯೋಗವಾಗುವಂತಹ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ತಮ್ಮ ಮುಂದೆ ಹಾಜರಾಗಿದ್ದೇನೆ. 7th ಪೇ ಕಮಿಷನ್ ರೆಕಮೆಂಡೇಶನ್ ಆಧಾರದಲ್ಲಿ ಸರ್ಕಾರಿ ನೌಕರರ ವೇತನ ಬಡ್ತಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಸುತ್ತೋಲೆಯಲ್ಲಿ ಏನೇನು ಅಂಶಗಳಿದೆ, ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಉಪಯೋಗಗಳಾಗತ್ತೆ, ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಸಂಬಳ, ಬಡ್ತಿ, ವಿಶೇಷ ಸಂಬಳ ಹಾಗೂ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಲಾಭಗಳಾಗತ್ತೆ, ಇನ್ಕ್ರಿಮೆಂಟ್ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆ ಪ್ರತಿಯನ್ನು ಕೂಡ ಹಾಕಿದ್ದೀನಿ. ಈ ಸುತ್ತೋಲೆಯ ಬಗ್ಗೆ ನಾವು ಈ ದಿನ ಚರ್ಚೆ ಮಾಡೋಣ, ಬನ್ನಿ. ಕರ್ನಾಟಕ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಸರ್ಕಾರದ ಸಚಿವಾಲಯ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದೆ. ಸಚಿವಾಲಯ ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು. ಇಲ್ಲಿ ಸುತ್ತೋಲೆಯಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಕುಟುಂಬ ಯೋಜನಾ ಕ್ರಮಗಳನ್ನು ಅನುಸರಿಸುತ್ತಿರುವಂತಹ, ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಅನುಸರಿಸುತ್ತಿರುವಂಥ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯ ವಿಶೇಷ ವೇತನ ಹಾಗೂ ಬಡ್ತಿಯನ್ನು ಮಂಜೂರು ಮಾಡುವ ಬಗ್ಗೆ ಒಂದು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಈ ಹಿಂದೆ 2 ಮಕ್ಕಳಿಗೆ ಆಪರೇಷನ್ ಆದವರಿಗೆ ವಿಶೇಷ ಭತ್ಯೆ ಹಾಗೂ ಬಡ್ತಿಗಳನ್ನು ಕೊಡುವಂಥ ಒಂದು ಪದ್ಧತಿ ಇತ್ತು. ಅದ್ರ ಬಗ್ಗೆ 7th ಪೇ ಕಮಿಷನ್ನಲ್ಲಿ ಅದ್ರ ಬಗ್ಗೆ ಕೂಡ ಉಲ್ಲೇಖ ಇತ್ತು. ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಏನು ಸ್ಪಷ್ಟೀಕರಣ ಅಂತ ನೋಡೋದಾದರೆ, ಸ್ನೇಹಿತರೆ, 7th ಪೇ ಕಮಿಷನ್ 7ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಜಾರಿ ಬಂದಿರುವ ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿಗಳ ಆರ್ಥಿಕ ಸೌಲಭ್ಯಗಳು, ಫೈನಾನ್ಷಿಯಲ್ ಬೆನಿಫಿಟ್ಸು ದಿನಾಂಕ 1/7/2024 ಲಭ್ಯ ಆಗಿದೆ. ಈ ವೇತನ ಶ್ರೇಣಿಗಳಲ್ಲಿ ವೇತನ ನಿಗದೀಕರಣ ಫಿಕ್ಸೇಷನ್ ಮಾಡಿದಾಗ 1/7/2022 ಮಾಡಲು ಅವಕಾಶವಾಗಿರುತ್ತೆ. ಅಲ್ಲದೆ 1/7/2022 31/7/2024 ಅವಧಿಯಲ್ಲಿ ಪರಿಷ್ಕೃತ ವೇತನ ಶ್ರೇಣಿ ನಿಗದಿಯಿಂದಾಗಿ ಅಥವಾ ಪುನರ್ನಿಗದಿಯಿಂದಾಗಿ ವೇತನ ಭತ್ಯೆಗಳಲ್ಲಿ ಹಾಗೂ ನಿವೃತ್ತಿ ವೇತನ ಹೆಚ್ಚಳಕ್ಕೆ ಯಾವುದೇ ಸರ್ಕಾರಿ ನೌಕರರು ಅರ್ಹರಾಗುವುದಿಲ್ಲ ಅಂತ ಹೇಳಿ ತಿಳಿಸಿದೆ. ಸ್ನೇಹಿತರೆ, ತಿಳ್ಕೊಳ್ಳಿ, 1/7/2022 31/7/2024 ನಡುವೆ ಪುನರ್ನಿಗದಿಯಿಂದಾಗಿ ವೇತನ ಹಾಗೂ ಭತ್ಯೆಗಳು, ನಿವೃತ್ತಿ ವೇತನ ಹೆಚ್ಚಳಕ್ಕೆ ಯಾವುದೇ ಸರ್ಕಾರಿ ನೌಕರರು ಅರ್ಹರಲ್ಲ ಅಂತ ಹೇಳಿದೆ. ಅಂದರೆ ಆ ಅವಧಿಯಲ್ಲಿ ಏನು ಆರ್ಥಿಕ ಸೌಲಭ್ಯಗಳು ಆ ಅವಧಿಯಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ 1/7/2022 31/7/2024 ಅವಧಿಯಲ್ಲಿ ಮಿತ ಕುಟುಂಬ ಯೋಜನಾ ಕ್ರಮವನ್ನು, ಫ್ಯಾಮಿಲಿ ಪ್ಲ್ಯಾನಿಂಗು ಅಳವಡಿಸಿಕೊಂಡ ಪ್ರಕರಣಗಳಲ್ಲಿ ವೈಯಕ್ತಿಕ ವೇತನ ರೂಪದಲ್ಲಿ ನೀಡುವಂತಹ ವಿಶೇಷ ವೇತನ ಸ್ಪೆಷಲ್ ಪೇ ಬಡ್ತಿಯನ್ನು 2024 ರಾಜ್ಯ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಲಭ್ಯವಿರುವ ವಾರ್ಷಿಕ ವೇತನ ಬಡ್ತಿಯ ದರದಲ್ಲಿ ನೀಡ್ತೀವಿ. ಇದರಲ್ಲಿ 1/7/2022 ಜಾರಿಗೆ ಬರುವಂತೆ ಕಾಲ್ಪನಿಕವಾಗಿ ಕೊಡ್ತಾ ಇದ್ದೀವಿ. 1/7/2024
22ರಿಂದ ಕಾಲ್ಪನಿಕವಾಗಿ ಕೊಡ್ತೀವಿ. ಆರ್ಥಿಕ ಸೌಲಭ್ಯಗಳನ್ನು 1/8/2024 ಕೊಡ್ತೀವಿ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. 1/7/2022ರಿಂದ 31/7/2024 ನಡುವೆ ಪರಿಷ್ಕೃತ ವೇತನ ಶ್ರೇಣಿ ವಿಶೇಷ ವೇತನ ಬಡ್ತಿ ಮಂಜೂರಾತಿಯಿಂದ ಉಂಟಾಗುವ ಆರ್ಥಿಕ ಹೆಚ್ಚಳಕ್ಕೆ ಸರ್ಕಾರಿ ನೌಕರರು ಅರ್ಹರಾಗುವುದಿಲ್ಲ. ಈ ಅವಧಿಯಲ್ಲಿ ಪರಿಷ್ಕರಣೆ ಪೂರ್ವದ ಪರಿಷ್ಕರಣೆಗಿಂತ ಮುಂಚೆ ಏನು ವೇತನ ಬಡ್ತಿ ಇದ್ರೋ ಅದೇ ವೇತನ ಬಡ್ತಿಯನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳಿ ಈ ಸ್ಪಷ್ಟೀಕರಣದಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ. ಆದರೆ ಈ ಯೋಜನೆಯಡಿಯಲ್ಲಿ ಮಂಜೂರು ಮಾಡಲಾದಂಥ ವೈಯಕ್ತಿಕ ವೇತನ ಬಡ್ತಿ ದರ ಆರ್ಥಿಕ ಸೌಲಭ್ಯಗಳು 1/8/2024 ಲಭ್ಯ ಆಗತ್ತೆ. ಉಳಿದಂತೆ ಈ ಸೌಲಭ್ಯ ಪಡೆಯುತ್ತಿರುವಂಥ ನೌಕರರು 1/10/1985 ಸರ್ಕಾರಿ ಆದೇಶ IE 2027 SRS 1985 ಹಾಗೂ ಈ ಸಂಬಂಧ ಕಾಲಕಾಲಕ್ಕೆ ಹೊರಡಿಸಿರುವಂಥ ಆದೇಶಗಳು, ಸುತ್ತೋಲೆಗಳು, ಸೇರ್ಪಡೆ ಆದೇಶಗಳು ಮುಂತಾದವುಗಳಲ್ಲಿ ನಿಗದಿಪಡಿಸಿರುವಂಥ ಎಲ್ಲ ಷರತ್ತುಗಳು, ಮಾರ್ಗಸೂಚಿ ಪೂರೈಸತಕ್ಕದ್ದು ಏನು ಅಮೆಂಡ್ಮೆಂಟ್ ಆ್ಯಕ್ಟ್ಗಳಾಯಿತು ಅವೆಲ್ಲವೂ ಕೂಡ ಬರುತ್ತೆ. ಆದರೆ ಏನು ವಿಶೇಷ ಭತ್ಯೆಗಳು ಏನಿತ್ತಲ್ಲ, ವಿಶೇಷ ಭತ್ಯೆ ವೈಯಕ್ತಿಕ ಭತ್ಯೆಗಳಿತ್ತಲ್ಲ, ಅದು 1/7/2022ರಿಂದ 31/7/2024 ನಡುವೆ ಬರಲ್ಲ. ಅದು 6 ಪೇ ಕಮಿಷನ್ ಪ್ರಕಾರವೇ ನಿಮ್ಮ ಭತ್ಯೆಗಳು ಬರುತ್ತೆ. 1/8/2024ರಿಂದ ಹೊಸ ವೇತನ ಹಾಗೂ ಸೌಲಭ್ಯಗಳು ಸಿಗತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರಿ ನೌಕರರಲ್ಲಿ ಇದ್ದಂಥ ಗೊಂದಲವನ್ನು ನಿವಾರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಅಜಯ್ ಎಸ್ ಕೊರಡೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ ಸೇವೆಗಳು 1 ರವರು ಈ ಸ್ಪಷ್ಟೀಕರಣವನ್ನು ನೀಡಿದರೆ ಪ್ರತಿಯೊಂದು ಇಲಾಖೆಗೂ ಈ ಸ್ಪಷ್ಟೀಕರಣ ಬಂದಿದೆ. ಈ ಸ್ಪಷ್ಟೀಕರಣದಿಂದಾಗಿ ನಿಮ್ಮಲ್ಲಿರುವಂಥ ಗೊಂದಲ ನಿವಾರಣೆಗೆ ಇದಾಗತ್ತೆ. ಅದ್ರ ಜೊತೆಯಲ್ಲಿ ಸ್ನೇಹಿತರೆ, ನಾನು ಹೇಳೋದೇನೆಂದರೆ, ರಾಜ್ಯ ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ 1/7/2022ರಿಂದ 31/7/2024 ಮಧ್ಯೆ ಏನು ರಿಟೈರ್ಡ್ ಆದರೂ ಅವರಿಗೂ ಕೂಡ 7th ಪೇ ಕಮಿಷನ್ನ ಸೌಲಭ್ಯಗಳನ್ನು ಕೊಟ್ಟು DCRG ಇರ್ಬೋದು, EL ಎನ್ಕೇಸ್ಮೆಂಟ್ ಇರ್ಬೋದು, ಪ್ರತಿಯೊಂದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದ್ರ ಜೊತೆಯಲ್ಲಿ 7ನೇ ವೇತನ ಆಯೋಗ ರೆಕಮೆಂಡ್ ಮಾಡಿರೋಂಥ 10% ಅಡಿಷ್ನಲ್ ಪೆನ್ಷನ್ ಕೊಡೋಂಥ ವ್ಯವಸ್ಥೆಯನ್ನು ಮಾಡಬೇಕು. ಇದ್ರ ಬಗ್ಗೆ ಆದೇಶವನ್ನು ಹೊರಡಿಸಬೇಕು. ಅದ್ರ ಜೊತೆಯಲ್ಲಿ 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಶಿಫಾರಸು